ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋ GNM ಆ್ಯನ್ಯುವಲ್ ಎಕ್ಸಾಮ್ ಬಗ್ಗೆ ಮಾಹಿತಿ ಇರುತ್ತೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಇದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ RGHS ಇಂದ ಬಂದಿರುವಂಥ ಒಂದು ಗೈಡ್ಲೈನ್ಸ್. ಇದು 8ನೇ ತಾರೀಕಿಗೆ ಇಶ್ಯೂ ಆಗಿದೆ. ಬಟ್ ಆಫಿಷಿಯಲಿ ವೆಬ್ಸೈಟ್ ಒಳಗಡೆ ಅಂದರೆ GNM ನರ್ಸಿಂಗ್ ಇರ್ಬೋದು ಮತ್ತು ಪ್ಯಾರಾಮೆಡಿಕಲ್ ಇರ್ಬೋದು, ಎರಡೂ ವೆಬ್ಸೈಟಲ್ಲಿ ಇದು ಮಾಹಿತಿ ಇಲ್ಲ. ಆದರೆ ಈ ಒಂದು ಲೆಟರ್ ಏನಂತಂದರೆ ಕಾಲೇಜಿನ ಲೆವೆಲ್ ತನಕನೂ ವಾಟ್ಸಪ್ಪಲ್ಲಿ ಕೂಡ ಇದು ಹರಡ್ತಾ ಇದೆ. ವಾಟ್ಸಪ್ಪಲ್ಲಿ ಕಾಲೇಜ್ ಲೆವೆಲ್ ವಾಟ್ಸಪ್ಪಲ್ಲಿ ಇದು ಕಾಣಿಸ್ತಾ ಇದೆ. ಲೆಕ್ಚರ್ಗಳು ನನಗೆ ಕಳಿಸಿರುವಂಥದ್ದು ಮತ್ತು ಈ ಒಂದು ಸ್ಟೂಡೆಂಟ್ ಕೂಡ ನನಗೆ ಇದನ್ನು ಕಳಿಸಿದ್ದಾರೆ, ಇದನ್ನು ಮಾಹಿತಿ ಕೊಡಿ ಅಂತೇಳಿ. ಸೊ ಇಲ್ಲೇನು ಮಾಹಿತಿ ಇದೆ ಅಂತಂದರೆ, ವಿಶೇಷ ಅಧಿಕಾರಿಗಳು ಕರ್ನಾಟಕ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಸೈನ್ಸ್ ಪ್ರಾಧಿಕಾರ ಡಿಪ್ಲೊಮಾ ನರ್ಸಿಂಗ್ ಪರೀಕ್ಷಾ ಮಂಡಳಿಯವರಿಗೆ ರಾಜೀವ್ ಗಾಂಧಿಯವರು ಎಕ್ಸಾಮ್ ಬರೆದಿರುವಂಥದ್ದು. ಏನಂದರೆ, ರಾಜೀವ್ ಗಾಂಧಿ ಮೂಲಕ GNM ಪರೀಕ್ಷೆಯನ್ನು ನಡೆಸುವುದು ಸಂಬಂಧಿಸಿದಂತೆ ಅಂತ ಇವರು ಉಲ್ಲೇಖ ವಿಷಯದಲ್ಲಿ ಹೇಳಿದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಂದರೆ, ಇವರು ನಾನು ಶಾರ್ಟಾಗಿ ಹೇಳಿಬಿಡ್ತೀನಿ ಏನಿದೆ ಅಂತಂದರೆ, ಇಲ್ಲಿ ರಾಜೀವ್ ಗಾಂಧಿಯವರು ಏನು ಮಾಡ್ತಾಯಿದ್ದಾರೆ ಅಂತಂದರೆ, ಅವರು 3ನೇ ವರ್ಷದ GNM ಪರೀಕ್ಷೆಗಳನ್ನು ಮಾತ್ರ ಇವರು ನಡೆಸಲಿಕ್ಕೆ ಒಂದು ಟೈಮನ್ನು ಕೇಳ್ತಾ ಇದ್ದಾರೆ. ನೋಡಿ, ನಾವುಗಳು ಡಿಸೆಂಬರ್ 5, 7, 10 ಮತ್ತು 12ನೇ ತಾರೀಕಿದಂದು ಏನು ಮಾಡ್ತಿದ್ದೀವಿ, 3ನೇ ವರ್ಷದ GNM ಪರೀಕ್ಷೆ ಮಾತ್ರ ನಡೆಸಲು ಸಾಧ್ಯವಾಗುತ್ತಿದ್ದು. ಓಕೆ, ಅಂದರೆ ಇವ್ರ ಪ್ರಕಾರ ಏನಂದರೆ ಓನ್ಲಿ ಏನು ಮಾಡ್ತಾರೆ ಅಂತಂದರೆ, ಇವರು 3rd ಇಯರ್ದು ಮಾತ್ರ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದರೆ ಇವ್ರುಗಳಿಂದ ಇಷ್ಟೇ ಅಂದರೆ 3rd ಇಯರ್ ಎಕ್ಸಾಮನ್ನು ಮಾತ್ರ ನಾವು ತೊಗೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ. ಸೊ ಅದರ ಸಲುವಾಗಿ 3ನೇ ವರ್ಷದ ಪರೀಕ್ಷೆ ನಡೆಸಲು ದಿನಾಂಕವನ್ನು ನಾವೇನು ಮಾಡಿದ್ದೀವಿ, ಈ ಡೇಟಿಗೆ ಹಾಕ್ಕೊಂಡ್ಬಿಟ್ಟಿದ್ದೀವಿ. 5, 7, 10, 12ಕ್ಕೆ ಹಾಕಿದ್ದೀವಿ. ಸೊ ಅದಕ್ಕೆ ಸಂಬಂಧಿಸಿದಂತಹ 3ನೇ ವರ್ಷದ ವಿದ್ಯಾರ್ಥಿಗಳ ಒಂದು ಏನು ಡಾಟಾ ಇದೆ, ಆ ಒಂದು ಡಾಟಾವನ್ನು ನೀವು ನಮಗೆ ಆದಷ್ಟು ಬೇಗ 3 ವಾರಗಳಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ವಿದ್ಯಾರ್ಥಿಗಳ ದತ್ತಾಂಶವನ್ನು 3 ವಾರದ ಮುಂಚೆಯೇ ಯೂನಿವರ್ಸಿಟಿಗೆ ಸಲ್ಲಿಸಲು ಕೋರಿದೆ. ಅಂದರೆ ಓನ್ಲಿ GNM ನರ್ಸಿಂಗ್ 3rd ಇಯರ್ದು ಮಾತ್ರ ನಾವು ಡಿಸೆಂಬರ್ ಮಂತಲ್ಲಿ ಎಕ್ಸಾಮ್ ಮಾಡ್ತಾಯಿದ್ದೀವಿ. ಅದಕ್ಕೆ ಸಂಬಂಧಿಸಿದಂಥ 3rd ಇಯರ್ದು ಇದನ್ನು ವಿದ್ಯಾರ್ಥಿಗಳ ಮಾಹಿತಿಯನ್ನು 3 ವಾರದ ಮುಂಚೆ ನಮಗೆ ಕೊಡಬೇಕು ಅಂತ ಇವರು ಮಾಹಿತಿಯನ್ನು ಯಾರಿಗೆ, GNM ನರ್ಸಿಂಗ್ ಬೋರ್ಡಿಗೆ ಕಳಿಸಿದ್ದಾರೆ. ಅದರ ಬಗ್ಗೆ ಇದರಲ್ಲಿ ಮಾಹಿತಿ ಮಾತ್ರ ಇದೆ. ಓಕೆ, ಸೊ ಇದು 3ನೇ ವರ್ಷದ ವಿದ್ಯಾರ್ಥಿಗಳಿಗೆ ಮಾತ್ರ ಕನ್ಸಿಡರ್ ಆಗುತ್ತೆ. ನೆನಪಿಟ್ಟುಕೊಳ್ಳಿ, 3ನೇ ವರ್ಷದ ವಿದ್ಯಾರ್ಥಿಗಳಿಗೆ ರಾಜೀವ್ ಗಾಂಧಿಯವರು ಮಾತ್ರ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ 1ನೇ ವರ್ಷದ್ದು 2ನೇ ವರ್ಷದ್ದು ಇದರಲ್ಲಿ ಎಲ್ಲಿಯೂ ಕೂಡ ಮಾಹಿತಿಯನ್ನು ಕೊಟ್ಟಿಲ್ಲ. ಓಕೆನಾ. ಆಮೇಲೆ ಇದು ಏನಂತಂದರೆ, ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಇಶ್ಯೂ ಆಗಿರುವಂಥ ಲೆಟ್ರ್. ಇದು ಸಿಗ್ನೇಚರ್ ಕೂಡ ಕರೆಕ್ಟ್ ಇದೆ. ಓಕೆ, ನನಗನ್ನಿಸ್ತಾ ಇದೆ ಇದು 99% ಫೇಕ್ ಅಲ್ಲ ಅಂಥೇಳಿ. ಏನೋ 1% ಫೇಕ್ ಆದರೆ ಆಗ್ಬೋದು, ಆದರೆ ಇದು 99% ಇದು ಫೇಕ್ ಅಲ್ಲ, ರಿಯಲ್ ಇದೆ. ಬಟ್ ಇದ್ರ ಬಗ್ಗೆ ನಾನು ಕೂಡ ಮಾಹಿತಿಯನ್ನು ಕೇಳಿದೆ. ಬಟ್ ಅದು ಆಫಿಷಿಯಲಿ ಇದು ಯಾವುದರಲ್ಲಿಪ್ಪ ಅಂತಂದರೆ GNM ನರ್ಸಿಂಗ್ ಬೋರ್ಡಿಗೆ ಕೇಳಿದಾಗ ಅವರು ನಾವು ಆಫಿಷಿಯಲ್ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಅಷ್ಟೇ ಹೇಳಿದರು. ಆದರೆ ಇದು ಕಾಲೇಜ್ ಲೆವೆಲ್ಗೆ ಈ ಲೆಟ್ರ್ ಸಿಗ್ತಾಯಿದೆ. ಕಾಲೇಜಲ್ಲಿ ಲೆಕ್ಚರ್ಗಳ ಹತ್ರ ಇದು ಲೆಟ್ರ್ ಸಿಗ್ತಾಯಿದೆ. ವಿದ್ಯಾರ್ಥಿಗಳಲ್ಲಿ ಕೂಡ ಇದು ಲೆಟ್ರ್ ಇಶ್ಯೂ ಆಗಿದೆ. ಬಟ್ ಕಾದು ನೋಡೋಣ. ಬಟ್ ಇದು 3ನೇ ವರ್ಷದ ವಿದ್ಯಾರ್ಥಿಗಳಿಗೆ ನೆನಪಿಟ್ಟುಕೊಳ್ಳಿ, ಡಿಸೆಂಬರ್ 5, 7, 10 ಮತ್ತು 12ನೇ ತಾರೀಕಿಗೆ ಎಕ್ಸಾಮನ್ನು ಡಿಸೈಡ್ ಮಾಡುವಂಥ ಸಾಧ್ಯತೆ ಇದೆ.